ಇಂದು ಭುಜದ ನೋವಿನ ಬಗ್ಗೆ ತಿಳಿದುಕೊಳ್ಳೋಣ. ತುಂಬಾ ಜನರಿಗೆ ಭುಜದ ನೋವಿರುತ್ತೆ, ಆದರೆ ನೋವಿಗೆ ಕಾರಣ ಎಂದು ಗೊತ್ತಿರಲ್ಲ. ನೋವಿಗೆ ನಾನಾ ಕಾರಣಗಳಿರ್ತವೆ. ಸಾಮಾನ್ಯವಾಗಿ ರೊಟೇಟರ್ ಕಫ್ ಇಂಜುರೀಸ್ ಅಂದ್ರೆ ಭುಜದ ಸುತ್ತಲಿನ ಕಂಡಗಳು ಅಥವಾ ಟೆಂಡನ್ಸ್ ಪೆಟ್ಟಾದಾಗ ಭುಜದ ನೋವು ಕಂಡು ಬರುತ್ತೆ. ಇದಕ್ಕೆ ಕಾರಣ ವಯಸ್ಸಾಗಿರಬಹುದು, ಹಠಾತ್ತನ ಮೂವ್ಮೆಂಟ್ ಮಾಡಿದ್ರೆ ಆಗಿರ್ಬೋದು, ಅಥವಾ ತುಂಬಾ ಬಳಕೆಯಿಂದನೂ ಆಗಿರ್ಬೋದು. ಇನ್ನೊಂದು ಕಾಮನ್ ಕಾರಣ ಟೆಂಡಿನೈಟಿಸ್ ಅಥವಾ ಬರ್ಸೈಟಿಸ್. ಭುಜದ ಸುತ್ತಲಿನ ಟೆಂಡೆನ್ಸಿಗೆ ಬಾವು ಬಂದಾಗ ಟೆಂಡಿನೈಟಿಸ್ ಅಂತ ಕರಿತೀವಿ. ಇದು ಸರ್ವೇ ಸಾಮಾನ್ಯವಾಗಿ ಆಟಗಾರರಲ್ಲಿ ಕಂಡು ಬರುತ್ತದೆ. ಆಮೇಲೆ ನಮ್ಮ ಪ್ರದೇಶದ ಹೆಣ್ಮಕ್ಳು ಯಾರು ತುಂಬಾ ರೊಟ್ಟಿ ಮಾಡ್ತಾರಲ್ಲ ಅವರಲ್ಲಿ ಕೂಡ ಕಂಡು ಬರುತ್ತದೆ. ಇನ್ನೊಂದು ಫ್ರೋಸನ್ ಶೋಲ್ಡರ್ ಅಥವಾ ಭುಜದ ಹೆಪ್ಪುಗಟ್ಟುವಿಕೆ. ಈ ಪರಿಸ್ಥಿತಿಯಲ್ಲಿ ನೋವು ಕೂಡ ಇರುತ್ತೆ, ಆಮೇಲೆ ಮೂವ್ಮೆಂಟ್ ಕೂಡ ತುಂಬಾ ಕಡಿಮೆ ಆಗ್ಬಿಟ್ಟಿರುತ್ತದೆ. ಇದು ಶುಗರ್ ಪೇಷಂಟ್ಸ್ ಅಲ್ಲಿ ಅಥವಾ ಯಾವುದೋ ಇಂಜುರಿಯಿಂದ ರಿಕವರ್ ಆಗೋ ಪೇಷಂಟ್ಸ್ ಅಲ್ಲಿ ಕಾಣಬಹುದು. ಇನ್ನೊಂದು ಸಂಧಿವಾತ ಅಥವಾ ಸವಕಳಿ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಭುಜದ ನೋವು ಕಂಡು ಬರುತ್ತದೆ. ಸಾಮಾನ್ಯವಾಗಿ ನಾವು ಸರಿಯಾಗಿ ಕೂತ್ಕೊಳ್ಳಲ್ಲ ಅಥವಾ ಸರಿಯಾಗಿ ನಿಲ್ಲಲ್ಲ, ಸರಿಯಾಗಿ ಬಳಕೆ ಮಾಡಲ್ಲ ಅಂದಾಗೂ ಕೂಡ ಮಸಲ್ ಇಂಬ್ಯಾಲೆನ್ಸ್ ಆಗಿ ನೋವು ಕಂಡು ಬರೋ ಚಾನ್ಸಸ್ ಇರುತ್ತದೆ. ಯಾಕೆ ಅಂದ್ರೆ ಇದರಿಂದ ಭುಜದ ಮೇಲೆ ಒತ್ತಡ ಜಾಸ್ತಿ ಆಗುತ್ತದೆ. ನೀವೇನಾದ್ರೂ ಭುಜದ ನೋವಿನಿಂದ ನರಳ್ತಾ ಇದ್ದೀರಾ ಅಂದ್ರೆ ಅದನ್ನ ಲಕ್ಷ್ಯ ಮಾಡಬೇಡ್ರಿ. ಹಿಂದೆ ವೈದ್ಯರನ್ನು ಭೇಟಿಯಾಗಿ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾದ ಟ್ರೀಟ್ಮೆಂಟ್ ಏನು, ಎಕ್ಸಸೈಸ್ ಇರ್ಬೋದು, ರೆಸ್ಟ್ ಇರ್ಬೋದು, ಅಥವಾ ಮಾತ್ರೆಗಳಿರ್ಬೋದು, ಇವನ್ನೆಲ್ಲ ತಗೊಂಡು ಆದಷ್ಟು ಬೇಗ ನಿಮ್ಮ ನೋವನ್ನು ಕಡಿಮೆ ಮಾಡಿಕೊಳ್ಳಿ. ಧನ್ಯವಾದಗಳು.